ಸಿಂಗಲ್ ಆಗಿ ಸರ್ ಇದಿಷ್ಟು ನಾನೇನು ಹೇಳಿದ್ದೀನಲ್ವಾ, ಪ್ರತಿಯೊಂದು ಕಡೆನೂ ನಾನೇ ಸ್ವತಃ ಖುದ್ದು ಒಬ್ಬೊಬ್ಬನೇ ಹೋಗಿ ನೋಡ್ಕೊಂಬಂದು ನಾನಿದೆಲ್ಲ ಟೂರ್ ಆರ್ಗನೈಸ್ ಮಾಡ್ತಾ ಇದ್ದೀನಿ. ಈಗ ಯುರೋಪ್ ಹೊರಟಿದ್ದೀರಿ? ಯುರೋಪ್ ಹೊರಟಿದ್ದೀನಿ ಸಿಂಗಲ್ ಆಗಿ. ಹೌದು ಸಿಂಗಲ್ ಆಗಿ. ಒಟ್ಟು 9 ದೇಶಗಳು ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಹೌದು. ಸೊ ಇದರಲ್ಲೂ ಅಷ್ಟೇ ಆಲ್ ಇನ್ಕ್ಲೂಸಿವ್ ಸುಮಾರು ನಾನು ಹೇಳ್ತಾ ಇರೋದು. ಅಥವಾ ಇನ್ನು ಮಾಡ್ತೀನಿ, ಈಗ ಯುದ್ಧದ ಕಾರಣ ಯೂರೋಸ್ ಎಲ್ಲ ಜಾಸ್ತಿ ಆಗಿದೆ, ಇನ್ನೂ ಕಡಿಮೆ ಮಾಡಬೇಕು ಅನ್ನೋದೇ ಉದ್ದೇಶ ನನ್ನದು. ಜೊತೆಗೆ 3 ಲಕ್ಷ ರೂಪಾಯಿಗಿನ್ನೂ ಮಿಗಿಲಾಗಿ ಪರ್ ಪರ್ಸನ್ಗೆ ನೀವು ಡೆಪಾಸಿಟ್ ಇಟ್ಟು ಬ್ಯಾಂಕ್ ಬ್ಯಾಲೆನ್ಸ್ ತೋರಿಸಿ ಆಮೇಲೆ ವೀಸಾ ತೊಗೊಂಡು ನಾವು ಜರ್ನಿ ಮಾಡೋದು. ಈ ಥರದ ಕಠಿಣ ಪರಿಸ್ಥಿತಿ ಇದೆ. ಅದನ್ನು ಎಲ್ಲರಿಗೂ ಸಹಜವಾಗಿ ಕಷ್ಟ. ಅದಕ್ಕೋಸ್ಕರ ನಾನು ವರ್ಷಕ್ಕೆ 2 ಗ್ರೂಪ್ ಮಾಡೋಣ. ಒಂದು 6ರಿಂದ 8 ತಿಂಗಳವರೆಗೂ ಒಂದು EMI ಥರ ಮಾಡಿಕೊಟ್ಟು ಜನಗಳಿಗೆ, ಸಾಮಾನ್ಯರಿಗೆ ಅನುಕೂಲ ಆಗೋ ರೀತಿ ಮಾಡಿಕೊಟ್ಟು ಅದನ್ನ ನಂತರ ಕರ್ಕೊಂಡೋಗೋ ರೀತಿ ವ್ಯವಸ್ಥೆ ಮಾಡೋಣ ಅನ್ನೋದು ನನ್ನ ಪ್ಲಾನ್ ಇದೆ. ಬೇರೆ ಯಾರನ್ನೇ ನಂಬಿ, ಕೆಲಸದವ್ರು ನಂಬಿ ಮಾಡಿ ಯಾವ ಜರ್ನಿನೂ ನಾನು ಕೈಗೊಂಡು, ಪ್ರತಿಯೊಂದು ಪ್ರವಾಸದಲ್ಲೂ ನಾವು ಮನೆಯವರಿದ್ದೆ ಅಂತೀವಿ, ನಾವೇ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ, ನಾವೇ ನಿಮ್ಮನ್ನು ವಾಪಸ್ಸು ಬೆಂಗಳೂರಿಗೆ ಕರ್ಕೊಂಬಂದು ಬಿಡೋ ಥರದ ವ್ಯವಸ್ಥೆ ಇದುವರೆಗೂ ನಾವು ನಡೆಸ್ಕೊಂಡು ಮುಂದುವರ್ಸ್ಕೊಂಡು ಬರ್ತಾಯಿದ್ದೀವಿ. ಇದು ಶತಸಿದ್ಧ. ಸೊ ಆಫೀಸು ಹೇಗೆ ನಡೀತಾ ಇದೆ? ಆಫೀಸ್ ಎಲ್ಲ ಚೆನ್ನಾಗಿ ವಿಸ್ತರಣೆ ಮಾಡ್ತಾ ಇದ್ದೀವಿ. ಹೌದು ಸರ್. ಅದು ಮೂಲ ಕಾರಣ ಆಫೀಸ್ ವಿಸ್ತರಣೆಗೆ ಏನು ಅಂತಂದರೆ ಸರ್, ಈಗ ಇಷ್ಟೆಲ್ಲ ಆದ್ರೂ ನನಗೇನೋ ಮನಸ್ಸು ತುಡಿತಾ ಇರುತ್ತೆ. ನನಗೆ ಊರಲ್ಲಿ 2 ದಿನದ ಮೇಲೆ ನಾನು ವಾಪಸ್ ನಾನು ಊರಲ್ಲಿ ನನ್ನ ಆಫೀಸಲ್ಲಿ ಇರೋಕ್ಕಾಗಲ್ಲ. ಇನ್ನೂ ಏನಾದರೂ ಮಾಡಬೇಕು ಅನ್ನೋ ಹಂಬಲ ಭಾಳ ದಿನದಿಂದ ಕಾಣ್ತಾ ಇದ್ದರೆ, ಈ ಪ್ರತಿಯೊಬ್ಬರಿಗೂ ಈ ಯುರೋಪ್ ಪ್ರವಾಸ ಅನ್ನೋದೊಂದು ಕನಸಾಗಿರುತ್ತೆ ಟ್ರಾವೆಲ್ ಆಪ್ರೇಟರ್ಗಳಿಗೆ, ಜೊತೆಗೆ ಜನಗಳಿಗೂ ಸಮೇತ. ಸೊ ಇದನ್ನೊಂದನ್ನು ಯಾಕೆ ಟ್ರೈ ಮಾಡಬಾರ್ದು ಅಂತ ಯೋಚನೆ ಮಾಡಿದಾಗ ಹೊಳೆದಿದ್ದು ಈ ಯುರೋಪ್ ಪ್ರವಾಸ. ಇದು ನಾನು ಮೋಸ್ಟ್ಲಿ ನಿಮ್ಮದು ಪ್ರಸಾರ ಆಗೋಷ್ಟೊತ್ತಿಗೆ ಯುರೋಪಲ್ಲಿರ್ತೀನಿ 9 ದೇಶಗಳು. ಅದನ್ನು ಸಿಂಗಲ್ ಆಗಿ ಸರ್ ಇದಿಷ್ಟು ನಾನೇನು ಹೇಳಿದ್ದೀನಲ್ವಾ, ಪ್ರತಿಯೊಂದು ಕಡೆನೂ ನಾನೇ ಸ್ವತಃ ಖುದ್ದು ಒಬ್ಬೊಬ್ಬನೇ ಹೋಗಿ ನೋಡ್ಕೊಂಬಂದು ನಾನಿದೆಲ್ಲ ಟೂರ್ ಆರ್ಗನೈಸ್ ಮಾಡ್ತಾ ಇದ್ದೀನಿ. ಈಗ ಯುರೋಪ್ ಹೊರಟಿದ್ದೀರಿ? ಯುರೋಪ್ ಹೊರಟಿದ್ದೀನಿ ಸಿಂಗಲ್ ಆಗಿ. ಹೌದು ಸಿಂಗಲ್ ಆಗಿ. ಒಟ್ಟು 9 ದೇಶಗಳು ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಹೌದು. ಸೊ ನೋಡ್ಕೊಂಡು ಬಂದು ಇದನ್ನು ಈಗ ಇನ್ನೊಂದು ಏನಾಗ್ತಿದೆ ಪ್ರಾಬ್ಲಮ್ ಅಂದರೆ, ಆಲ್ಮೋಸ್ಟ್ ಎಲ್ಲರೂ ನೀವೆಲ್ಲಿರ್ತೀರಾ, ನಿಮ್ಮನ್ನು ಬಂದು ನೋಡಬೇಕು, ನಿಮ್ಮನ್ನು ನೋಡ್ಬಿಟ್ಟು ನಾನು ಅಡ್ವಾನ್ಸ್ ಕೊಡ್ತೀನಿ, ನಿಮ್ಮ ಜೊತೆ ಒಂದು ಸರಿ ಮಾತಾಡಬೇಕು, ನೀವು ಆಫೀಸಲ್ಲಿ ಯಾವಾಗಿರ್ತೀರ, ಈ ಥರದ ಒತ್ತಡ ಜಾಸ್ತಿ ಆಗ್ತಾಯಿದೆ ನನಗೆ. ಸೊ ಆದ ಕಾರಣ ಜೊತೆಗೆ ಇದಕ್ಕೀಗ ಅವಶ್ಯಕತೆ ನನಗೆ ಇನ್ನೂ ಸಪೋರ್ಟಿವ್ ಹ್ಯಾಂಡ್ಸ್ ಬೇಕು. ಈ ಏನು ಯುರೋಪ್ ಪ್ರವಾಸ ಅನ್ನೋದಿದೆ ಭಾಳ ಕಠಿಣ. ಒಂದು ಕಾರಣ ಏನಂದರೆ, ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರೋರು ಮಾತ್ರ ಹೋಗಬೇಕು ಅನ್ನೋದು ಕಾನ್ಸೆಪ್ಟ್ ಇದು. ಸುಮಾರು 3.5 ಲಕ್ಷವರೆಗೂ ಇದರಲ್ಲಿ ಖರ್ಚು ಬರುತ್ತೆ. ಇದರಲ್ಲೂ ಅಷ್ಟೇ ಆಲ್ ಇನ್ಕ್ಲೂಸಿವ್ ಸುಮಾರು ನಾನು ಹೇಳ್ತಾ ಇರೋದು. ಅಥವಾ ಇನ್ನು ಮಾಡ್ತೀನಿ, ಈಗ ಯುದ್ಧದ ಕಾರಣ ಯೂರೋಸ್ ಎಲ್ಲ ಜಾಸ್ತಿ ಆಗಿದೆ, ಇನ್ನೂ ಕಡಿಮೆ ಮಾಡಬೇಕು ಅನ್ನೋದೇ ಉದ್ದೇಶ ನನ್ನದು. ಜೊತೆಗೆ 3 ಲಕ್ಷ ರೂಪಾಯಿಗಿನ್ನೂ ಮಿಗಿಲಾಗಿ ಪರ್ ಪರ್ಸನ್ಗೆ ನೀವು ಡೆಪಾಸಿಟ್ ಇಟ್ಟು ಬ್ಯಾಂಕ್ ಬ್ಯಾಲೆನ್ಸ್ ತೋರಿಸಿ ಆಮೇಲೆ ವೀಸಾ ತೊಗೊಂಡು ನಾವು ಜರ್ನಿ ಮಾಡೋದು. ಈ ಥರದ ಕಠಿಣ ಪರಿಸ್ಥಿತಿ ಇದೆ. ಅದನ್ನು ಎಲ್ಲರಿಗೂ ಸಹಜವಾಗಿ ಕಷ್ಟ. ಅದಕ್ಕೋಸ್ಕರ ನಾನು ವರ್ಷಕ್ಕೆ 2 ಗ್ರೂಪ್ ಮಾಡೋಣ. ಒಂದು 6ರಿಂದ 8 ತಿಂಗಳವರೆಗೂ ಒಂದು EMI ಥರ ಮಾಡಿಕೊಟ್ಟು ಜನಗಳಿಗೆ, ಸಾಮಾನ್ಯರಿಗೆ ಅನುಕೂಲ ಆಗೋ ರೀತಿ ಮಾಡಿಕೊಟ್ಟು ಅದನ್ನ ನಂತರ ಕರ್ಕೊಂಡೋಗೋ ರೀತಿ ವ್ಯವಸ್ಥೆ ಮಾಡೋಣ ಅನ್ನೋದು ನನ್ನ ಪ್ಲಾನ್ ಇತ್ತು. ಜೊತೆಗೆ ಈ ಹುಡ್ಕೊಂಡು ಆಫೀಸಿಗೆ ಬರಬೇಕು ಅನ್ನೋರಿಗೆಲ್ಲ ನಾನು ಒಂದು ಹಂತದಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ, ಈಗ ಮೊದಲನೇದಾಗಿ ಮೈಸೂರು ಹಾಗೂ ದಾವಣಗೆರೆ ಹಾಗೂ ಶಿವಮೊಗ್ಗ ಹಾಗೂ ಬೆಳಗಾಂ, ಇನ್ನು ಬೆಂಗಳೂರು ಸಿಟಿ ಸೆಂಟ್ರಲ್ ಒಂದು ಕಡೆ, ಇಷ್ಟು ಕಡೆ ನನಗೆ ಬೆಂಬಲಿತವಾಗಿ ಕೆಲವರು ಜನಗಳು ಬೇಕಾಗಿದ್ದಾರೆ. ಸೊ ಆದ ಕಾರಣ ಇನ್ನು ಸಮಾನ ಮನಸ್ಕರು ಅಂದರೆ ಈ ದುಡ್ಡಿನಿಂದ ಹೋಗೋವಂಥವ್ರಿಗೆ ಇದು ಬೇಡ ಅಂತ ನಾನು ತೀರ್ಮಾನ. ಓಕೆ, ಇದು ಪ್ಯಾಷನೇಟ್ ಆಗಿದ್ದು, ನನಗೆ ಪ್ರವಾಸೋದ್ಯಮದಲ್ಲಿ ಇಂಟ್ರೆಸ್ಟ್ ಇರೋರು, ಇದರಲ್ಲಿ ಯಾವುದು ಫ್ರ್ಯಾಂಚೈಸಿ ಇರಲ್ಲ, ಮತ್ತೊಂದಿರಲ್ಲ, ಡೆಪಾಸಿಟ್ ಕೊಡಬೇಕಾಗಿರಲ್ಲ, ಏನಿರಲ್ಲ. ನಮ್ಮ ಕಂಪ್ನಿಗೆ ಒಂದೊಂದು ಬ್ರ್ಯಾಂಚಸ್ ಅಂತ ಇರುತ್ತೆ. ಸೊ ಅದ್ರ ಬಗ್ಗೆ ವಿವರವಾಗಿ
ಅವ್ರಿಗೆ ಜನಗಳಿಗೆ ಮನದಟ್ಟಾಗೋ ಥರ ಮಾಡಿ ಸರ್ವಿಸ್ ಮಾಡೋವಂಥನ್ನ ಹುಡುಕಿ ಒಂದೊಂದು ಇಷ್ಟು ಕಡೆ ನಾನು ಇಷ್ಟು ಬರೀ ನಾನು ಏನು 4 ಜಾಗ ಹೇಳಿದೆ ಅಷ್ಟೇ ಅಲ್ಲ, ಇನ್ನು ಬೇರೆ ಕಡೆಯಿಂದನೂ ನೀವು ಮಾಡೋ ಆಸಕ್ತಿ ಉಳ್ಳವರಿದ್ರೆ ಈಗ ಆಸಕ್ತಿ ಇದ್ದೋ ನಿಮ್ಮನ್ನು ಸಂಪರ್ಕಿಸುವ. ಖಂಡಿತ ವೀಕ್ಷಕರೇ ನೋಡಿ, NJ ಟ್ರಾವೆಲ್ಸ್, NJ ಟೂರ್ ಆ್ಯಂಡ್ ಟ್ರಾವೆಲ್ಸು ಅತ್ಯಂತ ವೇಗದಲ್ಲಿ ಬೆಳೆದಂಥ ಒಂದು ಸಂಸ್ಥೆ ಮತ್ತು ವಿಶ್ವಾಸಾರ್ಹ ಸಂಸ್ಥೆ. ಅದರ ಜೊತೆಗೆ ಮಾನವೀಯ ನೆಲೆಯಲ್ಲಿ ಸ್ನೇಹಯುತವಾಗಿ ಸ್ವತಃ ನವೀನ್ ಆದಷ್ಟು ಬಹುಶಃ ನನಗನ್ನಿಸ್ತದೆ ಮುಂದಿನ ದಿನಗಳಲ್ಲಿ ನವೀನ್ ಕೆಲವು ಕಡೆ ಮಾತ್ರ ನಿಮ್ಗೆ ಸಿಗ್ಬೋದು, ಅವರ ಮಕ್ಕಳು ಸಿಗ್ಬೋದು, ಅವ್ರ ಕುಟುಂಬಿಕರು ಸಿಗ್ಬೋದು. ಯಾಕಂದರೆ ಏಕಕಾಲದಲ್ಲಿ ಇಷ್ಟು ಬಹುಮುಖಿಯಾಗಿ ಪ್ರವಾಸವನ್ನು ಕೈಗೊಂಡಾಗ ಎಲ್ಲ ಕಡೆ ನವೀನ್ ಇರಲಿಕ್ಕೆ ಅವರೇನು ಕೃಷ್ಣ ಪರಮಾತ್ಮ ಅಲ್ಲ. ಹಾಗಾಗಿ ಅವರು ಎಲ್ಲ ಕಡೆ ಇರ್ತಾರೆ, ಇಲ್ಲ ಏನೇ ಆದರೂ ನವೀನ್ನ ಒಂದು ಸರ್ವಿಸ್ ಮಾತ್ರ ಅದೇ ಥರ ಇರ್ತದೆ. ಅದರಲ್ಲಿ ಮೋಸವೂ ಇಲ್ಲ, ವಂಚನೆಯೂ ಇಲ್ಲ, ಏನೂ ಇಲ್ಲ. ಇನ್ನು ನಿಮ್ಮ ಊರಲ್ಲಿ ಯಾವುದೇ ಡೆಪಾಸಿಟ್ಟು ಇತ್ಯಾದಿ ಇಲ್ಲದೇ ಸರ್ವಿಸ್ ಓರಿಯೆಂಟೆಡ್ ಆಗಿ ಪ್ರಾಮಾಣಿಕವಾಗಿ ನೀವು ನವೀನ್ ಅವರೊಟ್ಟಿಗೆ ಕೈ ಜೋಡಿಸ್ತೀರಿ ಅಂತ ಆದರೆ ಅಲ್ಲಿ ನೀವು ಆಫೀಸ್ ತೆರೆದು ಈ ಪ್ರವಾಸೋದ್ಯಮದ ಅವರ ಸಂಸ್ಥೆಯ ಭಾಗಿಯಾಗ್ಬೋದು. ಇಲ್ಲಿ ನಂಬರ್ ಇರುತ್ತೆ, ಅವರನ್ನು ಸಂಪರ್ಕಿಸ್ಬೋದು. ಆಮೇಲೆ ನೀವು ಅದರ ಮುಂದಿನ ವ್ಯಾವಹಾರಿಕ ಮಾತುಕತೆಯನ್ನು ಮಾಡ್ಕೋಬೋದು. ಹೇಳಿ ಸರ್. ಅಷ್ಟೇ ಸರ್. ಅದರಲ್ಲೂ ಅತಿ ದೊಡ್ಡದೇನು ಲಕ್ಸುರಿಯಸ್ ಆಗಿ ಆಫೀಸ್ ಮಾಡೋದು ಅದೆಲ್ಲ ಏನು ಅವಶ್ಯಕತೆ ಇರಲ್ಲ. ಒಂದು 10x10 ಜಾಗ ಸಾಕು. ಲೋಕಲ್ ಏಡ್ಸ್ ಆಗಿರಬೇಕು, ಜನಗಳನ್ನು ಪ್ರೀತಿಯಿಂದ ಆಧರಿಸುವಂಥವರಾಗಿರಬೇಕು. ಆಮೇಲೆ ಸರ್ವಿಸ್ ಮುಖ್ಯ. ಸರ್ವಿಸ್ ಎಷ್ಟೋ ಇವತ್ತು ಅಷ್ಟೇ ನನ್ನ ಫೋನ್ ಯಾವತ್ತೂ ಆಫ್ ಆಗಲ್ಲ. ನನಗೆ ಜ್ವರ ಇರಲಿ, ಅನಾರೋಗ್ಯ ಸಮಸ್ಯೆ ಇರಲಿ, ಯಾವುದೇ ಕಾರಣಕ್ಕೂ ಆ ಥರದ್ದಿರಲ್ಲ. ಜೊತೆಗೆ ಎಲ್ಲೇ ಹೋದರೂ ನಾನು ನನ್ನ ಮನೆಯವ್ರು ಇದ್ದೇ ಇರ್ತೀವಿ ನಿಮ್ಮ ಜೊತೆಲಿ. ಬೇರೆ ಯಾರನ್ನೇ ನಂಬಿ, ಕೆಲಸದವ್ರು ನಂಬಿ ಮಾಡಿ ಯಾವ ಜರ್ನಿನೂ ನಾನು ಕೈಗೊಂಡು ಪ್ರತಿಯೊಂದು ಪ್ರವಾಸದಲ್ಲೂ ನಾವು ಮನೆಯವ್ರು ಇದ್ದೇ ಇರ್ತೀವಿ. ನಾವೇ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ, ನಾವೇ ನಿಮ್ಮನ್ನು ವಾಪಸ್ಸು ಬೆಂಗಳೂರಿಗೆ ಕರ್ಕೊಂಬಂದು ಬಿಡೋ ಥರದ ವ್ಯವಸ್ಥೆ ಇದುವರೆಗೂ ನಾವು ನಡೆಸ್ಕೊಂಡು ಮುಂದುವರ್ಸ್ಕೊಂಡು ಬರ್ತಾಯಿದ್ದೀವಿ. ಇದು ಶತಸಿದ್ಧ. ನಾನು ಇದರಲ್ಲಿ ಎಷ್ಟು ದಿನ ಇರ್ತೀನಿ ಏನು ಹೇಳಕ್ಕೆ ಬರಲ್ಲ. ಆದ್ರೂ ಎಲ್ಲಿವರೆಗೂ ಇರ್ತೀವೋ ಅಲ್ಲಿವರೆಗೂ ಅಷ್ಟೇ ಪ್ರಾಮಾಣಿಕವಾಗಿ ನಾವು ಇದು ನಡೆಸ್ಕೊಂಡು ಹೋಗ್ತೀವಿ ಅಂತ ಮಾತ್ರ ನಾನು ಆಶೀರ್ವದಿಸ್ಕೊಂಡು. ಸೊ ಯುರೋಪ್ ಪ್ರವಾಸಕ್ಕೆ ಹೋಗಿ ಬನ್ನಿ. ಹಾಂ ಸರ್, ವಿಶ್ ಆಲ್ ದ ಬೆಸ್ಟ್. ನಾನು ಮತ್ತೆ ಈ ಯುರೋಪ್ನ ಗಣಪತಿ ಸಾರ್ ಜೊತೆ ಸ್ಪೆಷಲಾಗಿ ಶೂಟ್ ಮಾಡ್ಕೊಂಬಂದು ಆ ಯುರೋಪಿನ ಎಲ್ಲ ವಿಧವಾದ ಡಾಕ್ಯುಮೆಂಟ್ಸ್ ಜೊತೆ ನಾನು ಮತ್ತೆ ಗಣಪತಿ ಸರ್ ಜೊತೆ ಕೂತ್ಕೊಂಡು ನಿಮಗೆ ಅದ್ರ ಬಗ್ಗೆ ನಾನು ಇನ್ನೊಂದು ಅನೌನ್ಸ್ಮೆಂಟ್ಸ್ ಕೊಡ್ತೀನಿ. ಹಾಗೆ ಈ ನನ್ನೇನು ಆಫೀಸನ್ನು ಓಪನಿಂಗ್ ಮಾಡ್ತಾ ಇದ್ದೀನಿ, ಪ್ರತಿಯೊಂದು ಆಫೀಸ್ ಓಪನಿಂಗ್ ಜಾಗಗಳಲ್ಲಿ, ಯಾಕೆಂದರೆ ನನಗೆ ಈ ಪ್ರವಾಸೋದ್ಯಮದಲ್ಲಿ ನನ್ನ ಬೆನ್ನೆಲುಬಾಗಿ ಇಬ್ಬರು ಸದಾಕಾಲ ಇದ್ದರು. ಏನೂ ಅಪೇಕ್ಷೆ ನನ್ನಿಂದ ಪಡೆದಂಗೆ ಇಬ್ಬರು ವ್ಯಕ್ತಿಗಳು ನಿಂತಿರೋರಲ್ಲಿ ಮೊದಲನೇದಾಗಿ ಗಣಪತಿ ಸರ್, ಎರಡನೇದಾಗಿ ನಿಮಗೆಲ್ಲ ಗೊತ್ತಿರ್ಬೋದು ಫ್ರೆಂಡ್ಸ್ ವಾಸು ಅಂತ. ಅವರು ಚಲನಚಿತ್ರ ನಟರು ಕೂಡ ಹೌದಾದರೂ ಒಬ್ಬ ಒಳ್ಳೆಯ ಮಾನವೀಯ ನೆಲೆಗಟ್ಟಿರೋವಂಥ ವ್ಯಕ್ತಿ. ಸೇಮ್ ನಮ್ಮ ಗಣಪತಿ ಸಾರ್ ಥರ ಪ್ರತಿಯೊಂದರೂ ನನ್ನ ಬೆನ್ನೆಲುಬಾಗಿದ್ದರು. ಸೊ ಅವರಿಬ್ಬರು ವಿತ್ ಪರ್ಮಿಷನ್ ಇವರಿಬ್ಬರೂ ನಾನು ಆಹ್ವಾನಿಸ್ತಾ ಇದ್ದೀನಿ ನಿಮ್ಮ ಮುಖಾಂತರ. ಓಪನಿಂಗ್ ದಿನ ಇವರಿಬ್ಬರು ಜೊತೆಲಿರ್ತಾರೆ ಅಂತ ನಾನು ಭರವಸೆ ಕೊಡ್ತೀನಿ. ಪ್ರತಿಯೊಂದು ಆಫೀಸಲ್ಲೂ ಓಪನಿಂಗ್ ಅವರು ಇರ್ತಾರೆ. ಸೊ ಹಾಗಾಗಿ ಅತ್ಯಂತ ಶೀಘ್ರದಲ್ಲಿ ಇದೆಲ್ಲ ನಡೀತಾ ಇದೆ ಸ್ನೇಹಿತರೆ. ಆಯಾ ಊರಲ್ಲಿ ಆ ಓಪನಿಂಗ್ ದಿನ ನಾನು ಡೇಟು ಎಲ್ಲ ಅನೌನ್ಸು ಸಹ ಮಾಡ್ತೀನಿ. ಆ ಡೇಟಿಗೆ ಯಾರನ್ನೂ ನಾನು ಪರ್ಸ್ನಲ್ಲಾಗಿ ಇದರಲ್ಲಿ ಇವರೇ ಸ್ಟಾರ್ ಕ್ಯಾಂಪೇನರು, ನನ್ನ ಎಲ್ಲ ಓಪನಿಂಗ್ ಪ್ರತಿಯೊಂದು ಇವರೇ. ಯಾಕೆಂದರೆ ನಾನು ಕೆಲಸದಲ್ಲಿ ನಂಬಿಕೆ ಇಡೋನು. ಯಾರನ್ನೋ ದೊಡ್ಡ ವ್ಯಕ್ತಿಗಳನ್ನ, ರಾಜಕೀಯದವ್ರನ್ನ ಕರೆದು ಓಪನ್ ಮಾಡಿಸಿ ಆ ಥರದ್ದೆಲ್ಲ ಗ್ರ್ಯಾಂಡ್ ಸೆಲೆಬ್ರೇಷನ್ಸ್ ಅದೆಲ್ಲ ಇಲ್ಲ. ನನ್ನ ಕೆಲಸದಲ್ಲಿ ಸೆಲೆಬ್ರೇಷನ್ ತೋರಿಸ್ತೀನಿ. ಸೊ ಹಾಗಾಗಿ ಯಾರಿಗಾದರೂ ನಾನು ಪರ್ಸ್ನಲಾಗಿ ಆ ಟೈಮಲ್ಲಿ ಆಯಾ ಊರುಗಳಲ್ಲಿ ಆಫೀಸಲ್ಲಿ ಓಪನಿಂಗ್ ದಿನ ನಾನು ಕರೆದಿಲ್ಲ ಅಂದರೆ ದಯಮಾಡಿ ಅನ್ಯತೆ ಭಾವಿಸಬೇಡಿ. ಕೆಲಸದ ಒತ್ತಡ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಆಹ್ವಾನ ಆಗುತ್ತೆ. ಪ್ರತಿಯೊಬ್ಬರಿಗೂ ಅವತ್ತಿನ ದಿನ ನಾವೇನು ಅನೌನ್ಸ್ ಮಾಡ್ತೀವಿ ಪ್ರತಿಯೊಬ್ಬರಿಗೂ ಆಹ್ವಾನ ಇರುತ್ತೆ. ಬನ್ನಿ, ಸಹಕರಿಸಿ. ನಿಮ್ಮ ಇಡೀ ಕುಟುಂಬದವ್ರಿಗೆ, ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ನಮ್ಮ ಸಂಸ್ಥೆ ಬಗ್ಗೆ ತಿಳಿಸಿ. ಯೂಟ್ಯೂಬಲ್ಲಿ ಇದು ನಿರಂತರವಾಗಿ ಬರ್ತಾನೆ ಇರುತ್ತೆ ಪ್ಯಾಕೇಜಸ್ ಯಾವಾಗಿರುತ್ತೆ ಅಂತ. ನಾನು ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್ಕಲ್ಲಿದ್ದೀನಿ, ಇನ್ಸ್ಟಾಗ್ರಾಮಲ್ಲಿದ್ದೀನಿ, ಅದರಲ್ಲೂ ನೋಡ್ತಾ ಇರ್ತೀರ. ಸೊ ಹಾಗಾಗಿ ಈ ಮೂಲಕ ಇನ್ನೂ ಹೆಚ್ಚಿನ ಜನಗಳಿಗೆ ಈ ನಮಗೆ ಸೇವೆ ಮಾಡುವಂಥ ಅವಕಾಶನೂ ಕೊಡಿ. ಹಾಗೆ ಅವ್ರಿಗೂ ಅದೇ ರೀತಿ ಅನುಕೂಲ ಆಗೋ ರೀತಿ ಅವರು ಅನುಕೂಲವನ್ನು ಪಡೀಬೇಕು ಅಂತ ಅಂದ್ಬಿಟ್ಟು ನಿಮ್ಮ ಮುಖಾಂತರ ನಾನು ಕೇಳ್ಕೊತಾ ಇದ್ದೀನಿ ಸರ್. ವೀಕ್ಷಕರೇ, ಇಲ್ಲಿಯವರೆಗೆ ಎಲ್ಲವನ್ನು ಅತ್ಯಂತ ಸಮೃದ್ಧವಾಗಿ ನಿಮ್ಮ ಕಣ್ಣೆದುರಿಟ್ಟಿದ್ದೇವೆ. ಬದುಕು
ಎರಡೂ ರೀತಿಯಲ್ಲಿದೆ. ನಮ್ಮಲ್ಲಿ ಹಿರಿಯರು ಹೇಳಿದ್ದಾರೆ, ನೀನು ಒಂದು ಕೋಶ ಓದು, ಇಲ್ಲ ವಿಶ್ವ ಸುತ್ತು ಅಂತ. ಹಾಗಾಗಿ ಓದುವುದಕ್ಕಿಂತ ಹೆಚ್ಚು ಪ್ರವಾಸದಲ್ಲಿ ಅನುಭೂತಿ ಎರಡೂ ಅತ್ಯಂತ ಮಾರ್ಮಿಕವಾಗಿ ನಮ್ಮನ್ನು ತಟ್ಟುತ್ತದೆ. ನಾವು ಬದುಕಿನಲ್ಲಿ ಏನು ಮಾಡ್ತೇವೋ, ಏನು ಕಟ್ಟಿದ್ದೇವೋ, ಏನು ಬಿಟ್ಟಿದ್ದೇವೋ, ಕೊನೆಗೆಲ್ಲವನ್ನೂ ಬಿಟ್ಟೇ ಹೋಗ್ತೇವೆ. ಆದರೆ ಒಂದಿಷ್ಟು ಅನುಭವವನ್ನು ಶೇಖರಿಸಿಕೊಂಡು ಹೋದರೆ ಬಹುಶಃ ಅದೊಂದು ಆತ್ಮಸಂತೋಷದ ಒಂದು ಬದುಕಾಗುತ್ತೆ. ಹಾಗಾಗಿ ಆ ರೀತಿಯ ಒಂದು ಬದುಕಿಗೆ ಪೂರಕವಾಗಿ ನಮ್ಮ ಕೈಯಲ್ಲಿದ್ದ ಹಣಕ್ಕೆ, ನಮ್ಮ ಶಕ್ತಿಗನುಸಾರವಾಗಿ ಮತ್ತು ಅದನ್ನು ಎಲ್ಲ ಸಮೃದ್ಧವಾದಂಥ ಒಂದು ಊಟ, ಆಸರೆ, ವಸತಿ ಎಲ್ಲವನ್ನು ಕೊಟ್ಟು ನಿಮ್ಮೊಟ್ಟಿಗೆ ಒಂದು ಅಣ್ಣತಮ್ಮದಿಕ್ಕಳ ಹಾಗೆ, ಮನೆ ಮಂದಿಯ ಹಾಗೆ ನಿಮ್ಮ ಯೋಗಕ್ಷೇಮವನ್ನು ನೋಡಿಕೊಂಡು, ಹಿಂದಿನ ವಿಡಿಯೋಗಳಲ್ಲಿ ನಿಮಗೆ ಬಹಳಷ್ಟು ದಾಖಲಾತಿಯನ್ನು ಕೊಟ್ಟಿದ್ದೇನೆ ನಾನು. 75-80 ವರ್ಷದವರು, ಗಂಟು ಸರಿ ಇಲ್ಲದೆ ಇದ್ದವರು, ಸೊಂಟ ಸರಿ ಇಲ್ಲದೆ ಇದ್ದವರು, ಇಂಥವರು ಕೂಡ ನಿರೀಕ್ಷೆ ಮಾಡದೇ ಇದ್ದಂಥ ಸ್ಥಳಕ್ಕೆ ಹೋಗಿ ಅವರು ಅಲ್ಲಿ ಎಂಜಾಯ್ ಮಾಡಿ ಬಂದಿದ್ದಾರೆ. ಅದಕ್ಕೆ ಕಾರಣ ನವೀನ್ ಅವರ ವ್ಯಕ್ತಿತ್ವ ಮತ್ತು ಮಾನವೀಯತೆ. ಹಾಗಾಗಿ ನಾನು ಯಾಕೆ ನವೀನ್ ಅವರೊಟ್ಟಿಗಿದ್ದೇನೆ ಅಂತಂದರೆ, ಒಂದು, ನನ್ನ ಪತ್ರಿಕೋದ್ಯಮದ ಆರಂಭದ ಕಾಲದಿಂದಲೂ ನವೀನ್ ನನ್ನೊಟ್ಟಿಗಿದ್ದವರು. ಅದರ ಜೊತೆಗೆ ಅವರು ಯಾವುದೇ ಕೆಲಸ ಮಾಡಿದರೂ ಅದನ್ನು ಸಂಪೂರ್ಣ ಇನ್ವಾಲ್ವ್ ಆಗಿ ಮಾಡ್ತಾರೆ. ಇಲ್ಲದಿದ್ದರೆ ಯಾರೂ ಕೂಡ ಮೊದಲು ಹೋಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಎಲ್ಲ ತಿರುಗಾಡ್ಕೊಂಡು ಬಂದು ಆಮೇಲೆ ನಿಮ್ಮನ್ನು ಕರ್ಕೊಂಡು ಹೋಗೋದಿಲ್ಲ. ಯಾಕೆ ಹೇಳಿ? ಅದು ನಿಮ್ಮ ಸೇಫ್ಟಿಗಾಗಿ, ನಿಮ್ಮ ಸುಖಕ್ಕಾಗಿ, ನಿಮ್ಮ ಎಂಜಾಯ್ಮೆಂಟ್ಗಾಗಿ. ಎಲ್ಲೋ ಕರ್ಕೊಂಡು ಹೋಗ್ಬಿಡೋದು, ನಾಳೆ ಅಲ್ಲಿ ಏನೋ ಅನಾಹುತ ಆಗ್ಬಿಡೋದು, ಅದು ಆಗಬಾರ್ದು. ತಾನು ಹೋಗಿ ಮೊದಲು ನೋಡ್ಕೊಬಂದು ಮತ್ತೆ ನಿಮ್ಮನ್ನು ಕರ್ಕೊಂಡು ಹೋಗೋಣ. ಇದು ನವೀನ್ ಅವರು ಮಾತ್ರ ಮಾಡ್ತಾರೆ ಅಂತ ನಾನು ಘಂಟಾಘೋಷವಾಗಿ ಹೇಳ್ತೇನೆ. ಹಾಗಾಗಿ ಇದು ನಾನು ನವೀನ್ನೊಟ್ಟಿಗೆ ಪ್ರಯಾಸ ಮಾಡಿ ಅಥವಾ ಪ್ರಯಾಸ ಇಲ್ಲದೇ ಪ್ರಯಾಣ ಮಾಡಿ ಅನ್ನುವಂಥ ಯಾವುದೇ ಒಂದು ವಿಡಿಯೋವನ್ನು ಅಡ್ವರ್ಟೈಸ್ಮೆಂಟ್ ಅಂತ ರೀತಿಯಲ್ಲಿ ಮಾಡ್ತಾ ಇಲ್ಲ. ಅವರ ಪ್ರವಾಸ, ಅವರ ಪ್ರಯಾಣದಲ್ಲಿ ಒಬ್ಬ ಸಹೋದರನಾಗಿ ನಾನು ಅವ್ರ ಜೊತೆಗೆ ನಿಂತಿರೋದ್ರಿಂದ, ಮತ್ತು ನಾನು ನಿಲ್ಲಕ್ಕೆ ಕಾರಣ ಅಂತಂದರೆ ಅವರ ನಂಬಿಕೆ, ಅವರ ಪ್ರಾಮಾಣಿಕತೆ. ಹಾಗಾಗಿ ನೀವು ಪ್ರವಾಸಕ್ಕೆ ಹೊರಡ್ಬೋದು, ಸಿದ್ಧವಾಗ್ಬೋದು. ಇಲ್ಲಿ ನಂಬರ್ ಇದೆ, ಅವರನ್ನು ಸಂಪರ್ಕಿಸಿ. ವಿಶ್ ಆಲ್ ದ ಬೆಸ್ಟ್. ನಿಮ್ಮ ಎಲ್ಲ ಪ್ರವಾಸಗಳಲ್ಲಿಯೂ ನವೀನ್ ಇರುವಂತಾಗಲಿ ಅಂತ ಆಶಿಸ್ತಾ, ನವೀನ್ಗೆ ಯುರೋಪಿನ ಪ್ರವಾಸಕ್ಕೆ ವಿಶ್ ಮಾಡ್ತಾ ಇಲ್ಲಿಯ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಸ್ನೇಹಿತರೆ, ಹಾಗೆ ಏನು ನಾನು ಇಲ್ಲಿ ಹುಬ್ಳಿಗೆ ಬಂದೆ, ಅಂದಾಜು ಒಂದು 12 ವರ್ಷ 15 ವರ್ಷ ಆಗಿತ್ತು ನಾನು ಹುಬ್ಳಿಗೆ ಬಂದು. ಅಲ್ಲಿ ಬಂದ್ರೂ ನಾನು ಇಲ್ಲಿ ಹೋಟ್ಲಲ್ಲೆಲ್ಲ ಉಳಿದವನಲ್ಲ. ಸೊ ಈ ಜಾಗ ನಾವು ಇಂಟ್ರ್ಯೂ ಮಾಡೋಕ್ಕೆ ಒಂದು ಜಾಗ ಅಂತ ಹುಡುಕ್ತಾ ಇದ್ವಿ, ಎಲ್ಲಿ ಮಾಡೋದು ಏನು ಅಂತ. ಆಗ ಇಬ್ರಿಗೂ ಸಮಯದ ಅಭಾವ ಆಗೋದ್ರಿಂದ ಬೇರೆ ಕಡೆ ಎಲ್ಲೂ ಔಟ್ಸ್ಕರ್ಟ್ಸಲ್ಲಿ ಹೋಗೋದು ಬೇಡ ಅಂತ ಯೋಚನೆ ಮಾಡಿ, ಈ ನಾವು ಉಳಿದಿರೋಂಥ ಹೋಟ್ಲಲ್ಲೇ ಮಾಡೋಣ ಶೂಟು ಅಂತ ತೀರ್ಮಾನ ಮಾಡಿದಾಗ, ಈ ಹೋಟೆಲ್ ಮೆಟ್ರೋಪೊಲಿಸ್ ಅನ್ನೋಂಥ ಹುಬ್ಳಿ ನಗರದ ರೈಲ್ವೆ ಸ್ಟೇಷನ್ಗೆ ಇರೋವಂಥ ಹತ್ತಿರ ಇರೋವಂಥ ಹೋಟೆಲ್ನವ್ರನ್ನ ಕೇಳ್ಕೊಂಡೆ ಆ ಸಿನಿಮಾ ದಿನ. ಅವರು ಎಷ್ಟು ಗೌರವಯುತವಾಗಿ ನಮಗೆ ಸ್ಪಂದನೆ ಮಾಡಿದ್ರು ಅಂದರೆ ಸ್ನೇಹಿತರೆ, ಅವರು ಸುಮಾರು ಎಲ್ಲ ನೀವು ಎಲ್ಲಿ ಬೇಕಾದರೂ ಶೂಟ್ ಮಾಡ್ಬೋದು ಸರ್, ಅದ್ಭುತವಾಗಿದೆ ಜಾಗಗಳು ಅಂತ ಎಲ್ಲ ಕಡೆ ತೋರಿಸಿ, ಕಡೆಗೆ ನಾವೇನು ಮಾಡಿದ್ವಿ, ಇಲ್ಲ ಡಿಸ್ಟರ್ಬೆನ್ಸು, ವಾಯ್ಸು ಕ್ಲಾರಿಟಿ ಆಚೆ ಕಡೆ ಶಬ್ದ ಜಾಸ್ತಿ ಅಂದ್ಬಿಟ್ಟು ನಾವು ಒಳಗಡೆ ವ್ಯವಸ್ಥೆ ಮಾಡಿಕೊಟ್ರು. ನಾವು ಇರೋ ಅಂಥ ರೂಮಲ್ಲೇ ನಾವು ಶೂಟ್ ಮಾಡ್ತಾಯಿದ್ವಿ. ಇಡೀ ಆ ಸಿಬ್ಬಂದಿಗಳಿಗೆ ನನ್ನ ಮನಃಪೂರ್ವಕ ವಂದನೆಗಳು. ತುಂಬ ಥ್ಯಾಂಕ್ಸ್. ನಮಸ್ತೆ. ನಮಸ್ತೆ ಸರ್. ನಮಸ್ತೆ.